ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಗಿದೆಯಾ ಅನುದಾನ ಸಮರ? ಕಾಂಗ್ರೆಸ್ ಶಾಸಕರಿಗಷ್ಟೇ ಅನುದಾನ ರಿಲೀಸ್ ಮಾಡಿದ್ರ ಸಿಎಂ. ನೋಡಿ, ಅನುದಾನ ಜಟಾಪಟಿ ಇದು. ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಸಮರವೇ ಶುರುವಾಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ಕೇವಲ ತಮ್ಮ ಶಾಸಕರಿಗಷ್ಟೇ ಅನುದಾನವನ್ನ ಬಿಡುಗಡೆ ಮಾಡಿದ್ರ ಅನ್ನುವಂತಹ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಹೋರಾಟಕ್ಕೆ ಈಗ ಅನುದಾನ ಅಸ್ತ್ರ ಸಿಕ್ತ. 135 ಶಾಸಕರ ಕ್ಷೇತ್ರಗಳಿಗೂ ನೀಡ್ತಾರಾ 25 ಕೋಟಿ ರೂಪಾಯಿ ಅನುದಾನ. 100 ಕ್ಷೇತ್ರಗಳಿಗೆ ಅನುದಾನ ನೀಡಿದ್ರು ಎಷ್ಟು ಬೇಕು ಅಂತಂದ್ರೆ 2500 ಕೋಟಿ ಬೇಕು. ಬೃಹತ್ ಮೊತ್ತವನ್ನ ಪೂರಕ ಅಂದಾಜಿನಲ್ಲಿ ಒದಗಿಸುವಂತಹ ಪ್ರಯತ್ನ ಸಿಎಂ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಗೆ ಮಾಜಿ ಸಿಎಂ ಬೊಮ್ಮಾಯಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 25 ಕೊಟ್ರೆ ನಮಗೂ ಕೂಡ ಕೊಡಬೇಕು, ನಾವು ಶಾಸಕರಲ್ವಾ. ನಾನು ಸಿಎಂ ಆಗಿದ್ದಾಗ ಎಲ್ಲರ ಕ್ಷೇತ್ರಗಳಿಗೂ 25 ಕೋಟಿ ಕೊಟ್ಟಿದ್ದೆ. ಆದರೆ ಇಲ್ಲಿ ಮಲತಾಯಿ ಧೋರಣೆಯನ್ನ ಸಿದ್ದರಾಮಯ್ಯನವರು ತೋರ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಕ್ಷೇತ್ರಗಳನ್ನು ಅಥವಾ ಬಿಜೆಪಿಯನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರತಿಪಕ್ಷಗಳಿಗೆ ಅಂದರೆ ಆ ಶಾಸಕರಿಗೆ ಅನುದಾನವನ್ನು ಇವರು ಕೊಡ್ತಾ ಇಲ್ಲ. ಕೇವಲ ಅವರ ಶಾಸಕರಿಗೆ, ಕಾಂಗ್ರೆಸ್ MLAಗಳಿಗೆ ತಲಾ 25 ಕೋಟಿ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಿದ್ದಾರೆ. ಹಾಗಾಗಿ ನಾನು ಸಿಎಂ ಆದಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರಿಗೆ 25 ಕೋಟಿ ಕೊಟ್ಟಿದ್ದೆ. ಹಾಗಾಗಿ 135 ಶಾಸಕರಿಗೂ ಇವರು ಅನುದಾನವನ್ನು ಕೊಡಲಿ ಅನ್ನುವಂಥ ಆಗ್ರಹ ಬೊಮ್ಮಾಯಿ ಅವರದಾಗಿದೆ. ಕಾಂಗ್ರೆಸ್ಸಿನ MLAಗಳ ಅತೃಪ್ತಿಯನ್ನು ಶಮನ ಮಾಡಲು ಬೆಳಗಾವಿ ಅಧಿವೇಶನದ ಮುಂಚೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು 25 ಕೋಟಿ ನಿಮ್ಗೆ ಕೊಡ್ತೀವಿ ಅಂತ. ಇವತ್ತುವರೆಗೂ ಬರೀ ಕೊಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವ್ರ ಶಾಸಕರು 25 ಕೋಟಿ ಕೊಟ್ಟಿಲ್ಲ. ಅವ್ರ ಶಾಸಕರು ಕೊಟ್ಟರೆ ನಮಗೂ ಕೂಡ ಕೊಡಬೇಕಾಗುತ್ತೆ. ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ನಾವಿದ್ದಾಗಲೂ ಕೂಡ ನಮ್ಮ ಶಾಸಕರು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು. ಆದರೆ ಕಾಂಗ್ರೆಸ್ ಶಾಸಕರಿಗೆ ಈ ಸಿದ್ದರಾಮಯ್ಯ ಅವರು ಬಂದು 25 ಕೋಟಿ ಕೊಡೋದು. ನಾನೇ 25 ಕೋಟಿ ಕೊಟ್ಟಿದ್ದೆ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯ ಮುಖ್ಯಮಂತ್ರಿಯಾಗಿ. ಇವರೆಷ್ಟು ಕೊಡಬೇಕಾಗಾದ್ರೆ? ಮತ್ತು ಎಲ್ಲ ಕಾನೂನು ಬಾಹಿರವಾಗಿ ಕೆಲಸ ನಡೀತಾ ಇದೆ. ಕಾಂಗ್ರೆಸ್ ಕೊಟ್ಟರೆ ನಮಗೂ ಕೂಡ ಕೊಡಲೇಬೇಕಾಗ್ತದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ 25 ಕೋಟಿ ಕೊಟ್ಟಿದ್ದೆ. ಆಸ್ ಎ